ನೀವು ಯಾರಿಗೆ ನೀವು ಸಲ್ಯೂಟ್ ಹೊಡಿಬೇಕು ಫಸ್ಟ್ ಹೇಳಿ? ದ ಪರ್ಸನ್ ಹೂ ಡಿಸ್ಟರ್ಬ್ಡ್ ಯು. ಸೊ ಡಿಸ್ಟರ್ಬೆನ್ಸ್ ಇದೆಯಲ್ಲ ಅದು ಲೈಫಲ್ಲಿ ನಿಮಗೆ ಪಾಸಿಟಿವ್ ಮೋಡ್ ಕೊಡುತ್ತೆ ಭಾಳಷ್ಟು ಸಲ. ನೀವು ಅದನ್ನು ಕರೆಕ್ಟಾಗಿ ತೊಗೋಬೇಕು. ಕೆಲವರು ಸ್ವರ್ಗಕ್ಕೆ ಹೋದರೆ ಸ್ವರ್ಗನ ನರಕ ಮಾಡ್ತಾರೆ, ಕೆಲವರು ನರಕಕ್ಕೆ ಹೋದರೆ ಅದನ್ನೇ ಸ್ವರ್ಗ ಮಾಡ್ತಾರೆ. ಯು ಆರ್ ನಾಟ್ ಜಸ್ಟ್ ಆಂಟ್ರಪ್ರಿನರ್. ಸಂಕಷ್ಟದ ಸಮಯದಲ್ಲಿ ಕೈ ಹಿಡಿದಂಥ ಪ್ರತಿಯೊಬ್ಬ ಮನುಷ್ಯ ಈ ಜೀವನದಲ್ಲಿ 2 ಪಾಠ ಕಲ್ತ್ಕೋಬೇಕು ಸರ್. ಓಕೆ. ಒಂದು, ಅವನು ಗಳಿಸಿದ ಹಣವನ್ನು ಎಂಜಾಯ್ ಮಾಡಿ ಸಾಯಬೇಕು. ಎರಡನೇದು ಇದಕ್ಕಿಂತ ದೊಡ್ಡದಾದ ವಿಷಯ. ಸ್ನೇಹಿತರೆ, ನಾವು ಮಾತಾಡ್ತಾ ಇದ್ವಿ ಗಾರ್ಡನ್ ಸಿಟಿ ಯೂನಿವರ್ಸಿಟಿಯ ಚಾನ್ಸಲರ್ ಆಗಿರುವಂಥ ಡಾಕ್ಟರ್ ಜೋಸೆಫ್ ಬಿಜಿ ಅವರೊಂದಿಗೆ. ಕಳೆದ ಸಂಚಿಕೆಯಲ್ಲಿ ಸಾಕಷ್ಟು ಅದ್ಭುತವಾದ ವಿಚಾರಗಳನ್ನ ಮಾತಾಡಿದರೆ. ನೋಡದಿರೋ ದಯವಿಟ್ಟು ನೋಡಿ, ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಈಗ ಮತ್ತೊಂದಷ್ಟು ವಿಚಾರಗಳನ್ನ ನಾನು ಅವ್ರ ಜೊತೆಗೆ ಮಾತಾಡ್ತಾ ಇದ್ದೀನಿ. ನನಗೆ ಜೋಸೆಫ್ ಅವ್ರ ಜೊತೆ ಮಾತಾಡ್ತಿರ್ಬೇಕಾದ್ರೆ ಒಬ್ಬ ಆಂಟ್ರಪ್ರಿನರ್, ಒಬ್ಬ ಎಜುಕೇಷನಿಸ್ಟ್, ಒಬ್ಬ ಇನ್ನೋವೇಷನ್ ಮಾಡುವಂಥ ವ್ಯಕ್ತಿ, ಜೊತೆಗೆ ಒಬ್ಬ ಋಷಿ ಅಂದರೆ ಒಬ್ಬ ಸ್ಪಿರಿಚುವಲ್ ಆ ಥರದ ವ್ಯಕ್ತಿ ಜೊತೆ ಮಾತಾಡಿದಾಗ ಅನ್ನಿಸ್ತಾ ಇದೆ ನನಗೆ. ಯು ಆರ್ ನಾಟ್ ಜಸ್ಟ್ ಆಂಟ್ರಪ್ರಿನರ್ ಅಲ್ವಾ ಸರ್? ಆಂಟ್ರಪ್ರಿನರ್ ಅಲ್ಲ, ನೀವು R&D ಅಂತ ಹೇಳಿದ್ರಲ್ಲ, ರಿಸರ್ಚ್ ಅಂತ ಹೇಳಿದ್ರಲ್ಲ, ಸತ್ಯವಾದ ಹೇಳಿದ್ರಿ. ನನಗೆ 7 ಪೇಟೆಂಟ್ ಇದೆ ನಮ್ಮ ಹೆಸರಲ್ಲಿ. ಆದರೆ ನಾನು ಯಾವಾಗಲೂ ಏನಾದರೂ ಒಂದು ಕಷ್ಟ ಏನಿಗಾರು ಬಂದರೆ ತಕ್ಷಣ ಅದಕ್ಕೆ ಪರಿಹಾರ ಮಾತ್ರ ಹುಡುಕೋದು ನಾನು. ಓಕೆ. ಕಷ್ಟ ಇದೆ ಅಂತ ಹೇಳ್ತಾ ಕೂತ್ಕೊಳ್ಳಲ್ಲ, ಅದ್ರ ಮೇಲೆ ದುಃಖ ಪಡೋದಿಲ್ಲ. ಓಕೆ. ಅದಕ್ಕೆ ಪರಿಹಾರ ಏನು ಅಂತ ಕಂಡುಹಿಡ್ತೀನಿ. ಓಕೆ. 99% ನಾನು ಆ ಪರಿಹಾರ ಕಂಡೇ ಹಿಡಿತೀನಿ ಅದಕ್ಕೆ. ಓಕೆ. ಓಕೆ. ಇದರೊಳಗೆ ಏನಾಯಿತು, ನಾನು ಕೆಲವು ವಿಷಯಗಳನ್ನ ಪೇಟೆಂಟ್ ಮಾಡ್ಬೋದಾಗಿತ್ತು, ಮಾಡಿದ್ದೀನಿ. ಓಕೆ. ಯಾವುದು? 7 ವಿಷಯ ಎಲ್ಲ ಸೋಷಿಯಲ್ ಸೈನ್ಸ್ ಅಷ್ಟೇ. ಸೋಷಿಯಲ್ ಸೈನ್ಸ್ ಒಂದೊಂದು ಪೇಟೆಂಟ್ ಬಗ್ಗೆ ಹೇಳ್ಬೇಕಾದ್ರೂ ಭಾಳ ಟೈಮ್ ಹಿಡಿತದೆ. ಒಂದು ಯಾವ್ದು ಹೇಳ್ಬೋದು? ಒಂದು ಹೇಳ್ಬಿಡ್ತೀನಿ. ಪ್ಲೀಸ್ ಸರ್. ಪುನರಪಿ ಜನನಂ ಪುನರಪಿ ಮರಣಂ ಅಂತ ಕೇಳಿತಿರುತ್ತೆ. ಹೌದು ಅಲ್ವಾ? ಇದನ್ನು ಯಾರು ತುಂಬ ಜನಗಳು ಭಾಳ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಒಬ್ಬರು ಸತ್ತೋಗ್ತಾರಂತೆ, ಆಮೇಲೆ ಬೇರೆ ಜೀವಿಯಾಗಿ ಹುಡ್ತಾರಂತೆ, ಅದು ಇನ್ನೊಬ್ಬರು ಆತ್ಮದಲ್ಲಿ ಬರ್ತಾರೆ ಅಂತೇಳಿ. ಬಟ್ ನಾನು ಅದನ್ನು ನಂಬಲ್ಲ. ಯಾಕಂದರೆ ನಾನು ಸ್ಪಿರಿಚುವಾಲಿಟಿ ಬಗ್ಗೆ ಅಷ್ಟು ಇದಿಲ್ಲಲ್ಲ, ನನಗೆ ಆಸಕ್ತಿ ಇಲ್ಲಲ್ಲ. ನಾನು ಹಾಗಾದರೆ ಏನು ಅಂತೇಳಿದೆ, ನನಗೆ ಭಾಳ ಬೇಕಾದವರು ಒಬ್ಬರು ಸಮಾಜದಲ್ಲಿ ದೊಡ್ಡ ವ್ಯಕ್ತಿಗಳು ತೀರ್ಕೊಂಡು ಹೋದಾಗ ಆ್ಯಕ್ಚುಲಿ ಏನಾಗಿತ್ತು, ಈ ಕ್ಯಾಥಲಿಕ್ ಸಂಪ್ರದಾಯ ಪ್ರಕಾರ ಅಥವಾ ಕ್ರಿಶ್ಚಿಯನ್ ಸಂಪ್ರದಾಯ ಪ್ರಕಾರ ಚರ್ಚಲ್ಲಿ ಅವರು ಸೆಮಿನರಿ ಇರ್ತದೆ, ಅಲ್ಲಿ ತೊಗೊಂಡೋಗಿ ಗೊತ್ತಾಗ್ತದೆ. ಆ್ಯಕ್ಚುಲಿ ಈ ವ್ಯಕ್ತಿಗೆ ಸತ್ತೋದಾಗ ಅಲ್ಲಿ ಜಾಗನೇ ಇಲ್ಲ. ಓಕೆ. ಲಿಟ್ರಲಿ ಏನಾಯಿತು, ಇವರು ಸಮಾಜದಲ್ಲಿ ಗಣ್ಯರಾದ್ರಿಂದ ಬೇರೆಯವ್ರದ್ದು ಬಾಡಿ ತೆಗೆದುಬಿಟ್ಟು ಅವ್ರನ್ನ ಅಲ್ಲಿ ಹಾಕಿದ್ದಾರೆ. ಎಲ್ಲಿ? ಬೆಂಗಳೂರಲ್ಲಿ? ಓಕೆ. ನನಗೆ ತುಂಬ ಬೇಜಾರಾಯಿತು. ಇದೊಂದು 6 ವರ್ಷ ಆಗಿರಬೇಕು, ಹೆಚ್ಚು ಕಡಿಮೆ 5-6 ವರ್ಷ. ಆಗ ನಾನು ಯೋಚನೆ ಮಾಡಿದೆ, ಮುಂದಿನ ನಾನು ಸಾಯ್ತೀನಲ್ಲ, ನಾನು ಎಲ್ಲಿ ತೊಗೊಂಡು ಗೊತ್ತಾಗ್ತಾರೆ ಇವರು? ಜಾಗ ಇಲ್ವಲ್ಲ ಈಗ. ನನಗೂ ಯಾವ್ದಾರು ಬಾಡಿ ತೆಗೆದುಬಿಟ್ಟು ಅದ್ರ ಮೇಲೆ ಹಾಕ್ತಾರಾ? ಬೇಡ, ನನಗೆ ಅಂಥ ಪರಿಸ್ಥಿತಿ ಬೇಡ ಅಂತ ಯೋಚನೆ ಮಾಡಿ ನಾವು ಇದಕ್ಕೇನು ಮಾಡ್ಬೋದು ಅಂತ ಯೋಚನೆ ಮಾಡಿ, ನಮ್ಮ ಬಾಡಿನ ಯಾಕೆ ಮೆನ್ಯೂರಾಗಿ ಕನ್ವರ್ಟ್ ಮಾಡಬಾರ್ದು? ನಮ್ಮ ಗಾರ್ಡನ್ನಿಗೆ ಭಾಳ ಹತ್ರದವರೆಲ್ವ ನಾವು. ಎಂಟೈರ್ ಬಾಡಿ ಸರ್, ನಂಬ್ತಿರೋ ಇಲ್ಲೋ, ನಮ್ಮ ಬಾಡಿನಲ್ಲಿ ಸಿಕ್ಕತಕ್ಕಂಥ ಎಲುಬಿನಲ್ಲಿ ಸಿಕ್ಕತಕ್ಕಂಥ ಕ್ಯಾಲ್ಸಿಯಂ ಇದೆಲ್ಲ ರಿಚೆಸ್ಟ್ ಕ್ಯಾಲ್ಸಿಯಮ್ಮು. ಗಿಡ ಚೆನ್ನಾಗಿ ಬೆಳೆಯುತ್ತೆ. ಚೆನ್ನಾಗಿ ಬೆಳೀತದೆ. ಆಮೇಲೆ ಬಾಡಿನಲ್ಲಿರ್ತಕ್ಕಂಥ ಬಾಕಿ ಎಲ್ಲ ಫ್ಲಶ್ ಎಲ್ಲ ಇದೆಲ್ಲ ಕನ್ವರ್ಟ್ ಮಾಡಿ ಮೆನ್ಯೂರ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಅತ್ಯಂತ. ನಮ್ಮ ಯೂನಿವರ್ಸಿಟಿನಲ್ಲಿ, ಗಾರ್ಡನ್ ಸಿಟಿ ಯೂನಿವರ್ಸಿಟಿನಲ್ಲಿ ರಿಸರ್ಚ್ಗೆ ಹಾಕಿದ್ವಿ, ವರ್ಕ್ ಮಾಡಿದ್ವಿ. ರಿಸಲ್ಟ್ ಬಂತು. 25 ಡೇಸ್ನೊಳಗೆ ಎಂಟೈರ್ ಬಾಡಿ, ನಮ್ಮ ಬಾಡಿ ಇದೆಯಲ್ಲ, ಪೌಡ್ರ್ ಆಗಿ ಪುಡಿಯಾಗಿ ಸಿಗುತ್ತೆ ನಮಗೆ. ಇದನ್ನು ತೊಗೊಂಡೋಗಿ ನಮ್ಗೆ ಇಷ್ಟವಾದ ಗಿಡಕ್ಕೆ ನಾವು ಹಾಕ್ಬೋದು. ಇಷ್ಟವಾದ ಗಿಡಕ್ಕೆ ಹಾಕಿದ್ರೆ ಆ ಗಿಡ ಬೆಳೀತದೆ, ಮರ ಆಗ್ತದೆ. ಮರ ಆಗಿ ಆಮೇಲೆ ಹೂವು, ಕಾಯಿ, ಹಣ್ಣು, ಹಂಪಲ, ಆಮೇಲೆ ಎಷ್ಟೋ ಪಕ್ಷಿಗಳಿಗೆ ಆಶ್ರಯ. ನಮ್ಮ ಬದುಕಿರೋ ಒಂದು ಪಕ್ಷಿಗೆ ಆಶ್ರಯ ಕೊಟ್ಟಿಲ್ಲ ನಾವು. ನಾವು ಸತ್ತ ಮೇಲೆ ಎಷ್ಟೋ ಜನ ಪಕ್ಷಿಗಳಿಗೆ, ಆಮೇಲೆ ಎಷ್ಟೋ ಜನ ನೆರಳು ಕೊಡ್ಬೋದು. ಬದುಕಿದಾಗ ಯಾರಿಗೂ ನೆರಳು ಕೊಟ್ಟಿಲ್ಲ ನಾವು. ಯಾರಿಗೂ ಹೋಗಿ ಛತ್ರಿ ಹಿಡಿದು ಅಥವಾ ಇನ್ನೊಂದಕ್ಕೂ ನೆರಳು ಕೊಟ್ಟಿಲ್ಲ ನಾವು. ಇದನ್ನು ಮತ್ತೆ ಆಗ್ಬೋದು. ಆಮೇಲೆ ಮರ ಸತ್ತ ಮೇಲೆ ಮತ್ತೆ ಅದು ಗೊಬ್ಬರ ಆಗ್ತದೆ, ಅದು ಅಥವಾ ಪ್ರಯೋಜನ ಏನಾರು ಇನ್ನೊಂದು ಆಗ್ತದೆ, ಮತ್ತೆ ಅದು ಮಣ್ಣಿಗೆ ಹೋಗ್ತದೆ. ಮಣ್ಣಿಗೆ ಹೋಗ್ಬಿಟ್ಟು ಮತ್ತೆ ಅದು ಆಗ್ತದೆ. ಪುನರಪಿ ಜನನಂ ಪುನರಪಿ ಮರಣಂ ಅಂತ ಹಿಂಗೆ ಹೇಳ್ಕೊಂಡಾನ. ರಿಸರ್ಚ್ ಮಾಡಿದ್ವಿ ಸರ್, ಸಕ್ಸಸ್ ಆಯಿತು ಸರ್. ಪೇಟೆಂಟ್ ಮಾಡಿಬಿಟ್ವಿ ಸರ್ ನಾವು. ಪೇಟೆಂಟ್ ಮಾಡಿ US ಪೇಟೆಂಟ್ ಆಯಿತು. US ಪೇಟೆಂಟ್ ಆಗಿ ಈಗ ನಾವು ಕೆಲವು ಮಾಲ್ದೀವ್, ಮಾಲ್ದೀವ್ ಇಂಥ ಕಂಟ್ರಿ ಒಳಗೆ ಜಾಗ ಭಾಳ ಕಡಿಮೆ. ಈಗ ಸಿಂಗಪೂರ್ನವರು ಕೂಡ ಈ ಆಶ್ರಯದಲ್ಲಿ ನಮ್ಮ ಹತ್ರ ಕೇಳಿದ್ದಾರೆ. ನಾನು ಅವರಿಗೂ ಕೊಡ್ತೀನಿ, ಯಾರಿಗೆ ಬೇಕಾದ್ರೂ ಕೊಡ್ತೀನಿ. ನಮ್ಮ ಸಿಂಪಲ್ ಫಾರ್ಮುಲಾ, ಆ ಫಾರ್ಮುಲಾದಲ್ಲಿ ಹಾಕಿದರೆ ಬಾಡಿ ಹಾಕಿಬಿಟ್ರೆ ವಿತಿನ್ 25 ಡೇಸ್ ಎಂಟೈರ್ ಬಾಡಿ ವಿಲ್ ಕನ್ವರ್ಟ್ ಇಂಟು ಪೌಡರ್. ಪುಡಿ ಆಗುತ್ತೆ. ಪ್ಲಾಸ್ಟಿಕ್ನಲ್ಲೇ ಯಾವುದ್ರಲ್ಲಾದ್ರೂ ಪ್ಯಾಕ್ ಮಾಡ್ಕೊಳ್ಳಿ, ನಿಮಗಿಷ್ಟು ಆದವ್ರು ತೊಗೊಂಡೋಗಲಿ, ಅವ್ರ ಮನೆ ಮುಂದೆ ಗಿಡಕ್ಕೆ ಹಾಕ್ಕೊಳ್ಳಿ, ಮರಕ್ಕೆ ಹಾಕ್ಕೊಳ್ಳಿ, ಯಾವುದಕ್ಕಾರ ಹಾಕ್ಕೊಳ್ಳಿ. ಬೇಡ ಅಂದರೆ ಇದನ್ನು ನಡೆಸ್ಲಿಕ್ಕೆ ಒಂದು NGO ಇದೆ. ಆ NGO ತೊಗೊಂಡೋಗಿ, ಈಗ ಯಾರು ತೊಗೊಂಡೋಗ್ಲಿಲ್ಲ ಅಂತ ಇಟ್ಕೊಳ್ಳಿ,
ನಾನು ಸತ್ತೋಗ್ಬಿಟ್ಟೆ, ನನ್ನ ಮಕ್ಕಳು ಅಥವಾ ನನಗೆ ಬೇಕಾದವ್ರು ಯಾರು ಬಂದು ಕೊಡಲಿಲ್ಲ, ಒಂದು 100 ಗ್ರಾಮ್ ಕೊಡಿ ಅಂತ ಬರಲಿಲ್ಲ. ಆಗ ಏನು ಮಾಡೋದು, ಈ NGO ಏನು ಮಾಡುತ್ತೆ, ಇದನ್ನು ತೊಗೊಂಡೋಗಿ ನಾನೀಗ ಬದುಕಿರುವಾಗ ನಾನು ಮೆನ್ಷನ್ ಮಾಡಬೇಕು, ಎಲ್ಲಿ ಹಾಕಿ ನನ್ನ ಯಾವ ಗಿಡಕ್ಕೆ ಹಾಕಬೇಕು, ಎಲ್ಲಿ ಹಾಕಬೇಕು ಅಂತೇಳಿ. ನಾನು ತೊಗೊಂಡೋಗಿ ಕಾವೇರಿ ನದಿಗೆ ಹಾಕಿ ಅಂತ ಹೇಳಲ್ಲ, ನಾನು ತೊಗೊಂಡೋಗಿ ಗ್ಯಾಂಜಸ್ಸಿಗೆ ಹಾಕಿ ಅಂತ ಹೇಳಲ್ಲ, ನಾನು ಯಾವುದೇ ಇಂಥ ಗಿಡಕ್ಕೆ ಹಾಕಿ ಅಂತ ಹೇಳ್ತೀವಿ. ಆಲದ ಮರಕ್ಕೆ ಹಾಕಿ ಅಂತ ಹೇಳ್ಬೋದು, ತೆಂಗಿನ ಮರಕ್ಕೆ ಹಾಕಿ ಅಂತ ಹೇಳ್ಬೋದು, ಗಂಧದ ಮರಕ್ಕೆ ಹಾಕಿ ಅಂತ ಹೇಳ್ಬೋದು. ನಾನು ಆಲದ ಮರ ಮತ್ತು ಗಂಧದ ಮರ ಬರೆದಿಟ್ಟಿರೋದು ನಾನು. ನೀವು ನಿಜವಾಗ್ಲೂ ಐ ಡಿಸೈಡೆಡ್, ಹೌದಾ ಸರ್, ಫಸ್ಟ್ ಬಾಡಿ ಇಸ್ ಮೈ ಬಾಡಿ ಟು ಡೂ ಆಲ್ ದೀಸ್ ಥಿಂಗ್ಸ್. ಓಕೆ, ಆಗ ನನ್ನ ವಿಶ್ ಅದು. ಓಕೆ, ಹೋಪ್ಫುಲಿ ನಾನು ಸತ್ತ ಮೇಲೆ ಏನಾಗುತ್ತೆ, ನ್ಯಾಚುರಲಿ ನನ್ನ ಫಾಲೋವರು ಅಥವಾ ನನ್ನ ಇಷ್ಟ ಆದವರು ಅದು ಮಾಡೇ ಮಾಡ್ತಾರೆ. ಹೆಂಗಾರು ಎತ್ತಾಕ್ಲಿಕ್ಕೆ ಯಾರಾದರೂ ಒಬ್ಬರು ಬರಬೇಕಲ್ವಾ, ಅವ್ರು ಈ ಕೆಲಸ ಮಾಡಬೇಕು ಅಂತ ಹೇಳಿದ್ದೀನಿ. ನೀವು ಬರೆದಿಟ್ಟಿದ್ದೀರಾ ಅದನ್ನು? ಯು ಡಿಸೈಡೆಡ್, ಅಂಡರ್ಸ್ಟುಡ್, ಎವ್ರಿಬಡಿ ನೋಸ್ ಇಟ್, ಎವ್ರಿಬಡಿ ನೋಸ್ ಇಟ್. ನಾನು ಬರೆದಿಡೋ ಅಗತ್ಯನೇ ಇಲ್ಲ. ಯು ಟೋಲ್ಡ್ ಎವ್ರಿಬಡಿ. ಸೊ ಪೀಪಲ್ ನೋಸ್ ಇಟ್, ದೇ ವಿಲ್ ಡೂ ಇಟ್. ಆ್ಯಂಡ್ ಮಾರೋವರ್ ಇದೊಂದು ಆರ್ಗನೈಸೇಷನ್ ಆಗುತ್ತದೆ, NGO. ಈ NGO ಇದನ್ನು ಮ್ಯಾನೇಜ್ ಮಾಡುತ್ತದೆ. ಓಕೆ, ಆ NGOಗೆ 1 ಕೋಟಿ ರೂಪಾಯಿ ಸೀಡ್ ಫಂಡ್ ನಂದೇ ಕೊಟ್ಟಿರೋದು. ಓಕೆ, 1 crore rupees ಸೀಡ್ ಫಂಡ್ ನಂದೇನೆ. ಓಕೆ, ಸೊ ಅದರಿಂದ ಏನಾಗುತ್ತೆ, ದಟ್ NGO ವಿಲ್ ರನ್ ಇಟ್. ಸೊ ಈ ರೀತಿ ನಮ್ಮ ಪ್ಲ್ಯಾನು. ಅದು ನೀವು ಸೈಂಟಿಸ್ಟ್ ಅಂತ ಹೇಳಿದ್ರಲ್ಲ, ಇದಕ್ಕೆ ಒಂದು ಸೈಂಟಿಸ್ಟ್. ಎರಡನೇದು ನಾವು ಎಂಟ್ರಪ್ರಿನೋರ್ ಅಂತ ಹೇಳಿದ್ರಿ. ಹೌದು, ಎಂಟ್ರಪ್ರಿನೋರ್ ಅನ್ನಲಿಕ್ಕೆ ನನಗೆ ನೀವು ಒಂದು ಪ್ರಶ್ನೆ ಕೇಳಿದ್ರೆ ಅದು ಉತ್ತರ ಕೊಡ್ಬೋದು. ಬೇಕಂದ್ರೆ ಐ ಹ್ಯಾವ್ ಡನ್ ಸೋ ಮೆನಿ ಎಕ್ಸ್ಪೆರಿಮೆಂಟ್ ಇನ್ ಮೈ ಲೈಫ್. ಓಕೆ, ಸೋ ಮೆನಿ ಎಕ್ಸ್ಪೆರಿಮೆಂಟ್ ಇನ್. ಓಕೆ, ಈಗ ನನ್ನ ಜೊತೆಯಲ್ಲಿ ಯಾವುದೋ ನಮ್ಮ ಸ್ಟೂಡೆಂಟ್ನಲ್ಲಿ ನಾವು 3 ಕ್ಯಾಟಗರಿ ಮಾಡ್ಕೊಂಡಿದ್ದೀವಿ ಸರ್. ನೋಡಿ, 3 ಕ್ಯಾಟಗರಿ ಅಂದರೆ, ಒಂದು ಸರಿಯಾಗಿ ಓದಿ ಏನಾದರೂ ಒಂದು ಇಂಜಿನಿಯರು ಅಥವಾ ಡಾಕ್ಟ್ರು ಅಥವಾ ಏನಾದರೂ IAS IPS ಅಂಥದ್ದು ಏನಾದರೂ ಒಂದು ಆಗಬೇಕು ಅಂತ ಆಸೆ ಇಟ್ಕೊಂಡವರು ಬರ್ತಾರೆ ನಮ್ಮ ಸ್ಟೂಡೆಂಟ್ ಆಗಿ. 2ನೇ ಕ್ಯಾಟಗರಿ ಬರ್ತಾರೆ, ನಾನು ಕೆಲಸ ಮಾಡುವನಲ್ಲ, ಕೆಲಸ ಮಾಡುವನು, ಎಂಟ್ರಪ್ರಿನರ್ ಆಗಬೇಕು ಅಂತೇಳಿ ಬರ್ತಾರೆ. 3ನೇ ಕ್ಯಾಟಗರಿ ಸುಮ್ಮನೆ ಮನೇಲಿ ಕೂತ್ಕೊಂಡ್ರೆ ಜನ ಏನಂತಾರೆ, ಅಕ್ಕಪಕ್ಕದವರು ಏನಾದ್ರು ಒಂದು ಡಿಗ್ರಿ ಮಾಡಬೇಕು ಅಂತ ಬರ್ತಾರೆ. ಸತ್ಯ ಅದು, ಕರೆಕ್ಟ್. 3 ಕ್ಯಾಟಗರಿ ನಾನು ನೋಡಿದ್ದೀನಿ. ಹೌದು, ಈಗ ನನ್ನ ಲೈಫ್ನಲ್ಲಿ ಇದೇ ತಾನೇ ರಿಸರ್ಚ್ ನಾನು ಮಾಡ್ತಾ ಇದ್ದೆ. ಕರೆಕ್ಟ್. ನಾನು 2ನೇ ಚೆನ್ನಾಗಿ ಓದೋರು ಅಫ್ಕೋರ್ಸ್ ಅವ್ರಿಗೆ ನೀವು ಸಪೋರ್ಟ್ ಮಾಡಿ ಸಾಕು, ಅವರು ಓದ್ಕೊಂಡ್ಬಿಡ್ತಾರೆ. 2ನೇ ಕ್ಯಾಟಗರಿ ಇದೆಯಲ್ಲ, ಎಂಟ್ರಪ್ರಿನೋರಿಗೆ ನಾನು ಎಂಟ್ರಪ್ರಿನೋರ್ ಸೆಲ್ ಅಂತ ಮಾಡಿ ಅವರಿಗೂ ಕೂಡ ಈಗ ಏನಿದೆ ಸ್ವಲ್ಪ ಸೀಡ್ ಫಂಡ್ ಅಂತ ಕೊಟ್ಟು ನಮಗೆ ನಮ್ಮ ಯೂನಿವರ್ಸಿಟಿನವ್ರಿಗೆ ನಾವು ಇದಕ್ಕೋಸ್ಕರ ಟ್ರೈನಿಂಗು ಹೊರಗಡೆಗೆ. ಫಾರ್ ಎಕ್ಸಾಂಪಲ್ ಇಂಡಸ್ಟ್ರೀಸ್, ಈಗ ಮೊನ್ನೆ ಈ ಅದು ಟ್ರಾವೆನ್ಕೂರ್ ಒಂದು ಈ ಅಸೋಸಿಯೇಷನ್ ಇದೆ, ಅವರು ಬಂದು ನಮ್ಮ ಕ್ಯಾಂಪಸ್ನಲ್ಲಿ ಬಂದರು. ಮೋರ್ ದನ್ 25 ಕಂಪನಿ ಬಂದಿದ್ದರು, ಕಂಪನಿ CEOಗಳು, ಆಮೇಲೆ ಫೌಂಡರ್ಗಳು ಬಂದು ಕೂತ್ಕೊಂಡು ಇದ್ರ ಮೇಲೆ ಒಂದು ಡಿಸ್ಕಷನು ಡಿಬೇಟ್ಗಳು ಆಯಿತು. ಸೊ ಅವರೆಲ್ಲ ನಮ್ಮ ಸ್ಟೂಡೆಂಟನ್ನು ತಗೋಬೋದು. ಆ ಬರೀ ಎಂಟ್ರಪ್ರಿನರ್ಶಿಪ್ ಯಾರಿಗೆ ಮನಸ್ಸಿದೆ. ಆಮೇಲೆ ಈಗ ನಿಜವಾಗ್ಲೂ ದುಡ್ಡಿಗೆ ತೊಂದರೆ ಇಲ್ಲ ಸರ್, ಒಳ್ಳೆ ಐಡಿಯಾ ಬೇಕು, ಇಂಪ್ಲಿಮೆಂಟ್ ಮಾಡುವ ಮನಸ್ಸಿರ್ಬೇಕು. ಬರೀ ದುಡ್ಡು ತಗೊಂಡು ಅವ್ರು ಏನಾರು ಬೇರೆ ಮಿಸ್ಯೂಸ್ ಮಾಡಿದಾಗ ಏನಾಗುತ್ತೆ, ಅದೇನಾಗುತ್ತೆ, ಜನಗಳು ದುಡ್ಡಿರೋರು ಅಷ್ಟು ಬೇಗ ಕೊಡಲ್ಲ. ಸೊ ಅದಕ್ಕೂ ತೊಂದರೆ ಇಲ್ಲ. ನಾವು ಅದಕ್ಕೂ ನಾವು ಪ್ಲಾಟ್ಫಾರ್ಮ್ ನಮ್ಮ ಯೂನಿವರ್ಸಿಟಿನಲ್ಲಿ ಮಾಡ್ತೀವಿ, ಎಂಟ್ರಪ್ರಿನೋರ್ ಮೈಂಡ್ ಸೆಟ್ ಇರೋರು. ಅಫ್ಕೋರ್ಸ್ ಇನ್ನು ಓದಿ ಡಿಗ್ರಿ ತೊಗೊಳ್ಬೇಕಾದ್ರೆ ಅಫ್ಕೋರ್ಸ್ ಅವರಿಗೆ ಚಾನ್ಸ್ ಇರ್ತದೆ. ಅದು ಓದ್ಕೊಂಡು ಅವರು ಡಿಗ್ರಿ ತಗೊಂಡು ಲೈಫನ್ನು ಸ್ವಲ್ಪ ಎಂಜಾಯ್ ಮಾಡಿಕೊಂಡು ಹೋಗ್ಬೇಕು ಅನ್ನೋರು ಇರ್ತಾರೆ. ಈ 3 ಕ್ಯಾಟಗರಿ ಮಕ್ಕಳನ್ನು ನಾನು ನೋಡಿದ್ದೀನಿ. ಸೊ 2ನೇ ಕ್ಯಾಟಗರಿ ನಾನು ಹೇಳಿದ್ರೆ ಎಂಟ್ರಪ್ರಿನೋರ್ ಇದೆಯಲ್ಲ, ಅದಕ್ಕೆ ಬೇಕಾದಷ್ಟು ಅವೆನ್ಯೂಗಳಿದೆ. ಉದಾಹರಣೆಗೆ ಈಗ ನೀರು ಬೇಕು ನಮಗೆ, ಈ ನೋಡಿ ನೀರಿನ ಕೊರತೆ ಇದೆ. ನಾವು ಮೊನ್ನೆ ಎಲ್ಲ ಮಾತಾಡ್ಕೊಡ್ತಾ ಇದ್ವಿ, 3ನೇ ಮಹಾಯುದ್ಧ ಆಗಬೇಕಾದ್ರೆ ವಾಟರಿಗೋಸ್ಕರ ಅಂತ. ನೀವು ನೋಡಿದ್ರಿ ಕಾವೇರಿ ನದಿ, ಅದೇ ರೀತಿ ಈಗ ನೋಡಿ ಪಾಕಿಸ್ತಾನ ಇಂಡಿಯಾದು, ಇದೇ ರೀತಿ ಚೈನಾ ಜೊತೆ ನದಿ, ಇದೆಲ್ಲ ಕಡೆಯೂ ನೀರಿಗೋಸ್ಕರ ಬಹಳ ಹಾಹಾಕಾರ ನಡೀತದೆ. ಇನ್ನೊಂದು 10-15 ವರ್ಷ ಹೋದರೆ ಪ್ರಿಡಿಕ್ಟ್ ಮಾಡಿದ್ವಿ 3ನೇ ಮಹಾಯುದ್ಧ ಆದರೆ ಅದು ನೀರಿಗೋಸ್ಕರ ಅಂತ. ಅದನ್ನು ಅವಾಯ್ಡ್ ಮಾಡ್ಬೇಕಾದ್ರೆ ಏನು ಮಾಡಬೇಕು? ಸುಮ್ಮನೆ ಕೂತ್ಕೊಂಡು ಹತ್ತಿರ ಸಾಲದು, ಅಥವಾ ಮಿಲಿಟ್ರಿನ ಜಾಸ್ತಿ ಮಾಡಿದ್ರೆ ಸಾಲದು, ಪೊಲೀಸನ್ನ ಜಾಸ್ತಿ ಮಾಡೋದು ಸಾಲದು. ಕಾಂಪೌಂಡ್ ಹಾಕ್ಬಿಟ್ಟು ಚೈನಾ ಗ್ರೇಟ್ ವಾಲ್ ಥರ ವಾಲ್ ಹಾಕ್ಕೊಂಡು ನಾವು ಒಳಗಡೆ ಕೂತ್ಕೊಳ್ಳೋಕ್ಕಾಗಲ್ಲ. ಇದಕ್ಕೆ ಪರಿಹಾರ ಹುಡುಕಬೇಕು. ಒಂದನೇ ಪರಿಹಾರ ನಾವು ಡ್ರಿಪ್ ಇರಿಗೇಷನ್, ಮಿತವಾಗಿ ನೀರನ್ನು ಬಳಸ್ಕೊಳ್ಳೋದು ಒಂದು. ಎರಡನೇದಿದೆಯಲ್ಲ, ನಮ್ಮ ಹತ್ರ ನ್ಯಾಚುರಲಾಗಿ ಹೆಂಗೆ ನೀರು ಸಿಗುತ್ತೆ? ಏರ್ನಲ್ಲಿ ನೀರಿದೆ ಸ್ವಾಮಿ, ಈ ಗಾಳಿನಲ್ಲಿ. ಅದನ್ನು ರಿಸರ್ಚ್ ಮಾಡಿ ನಾವು ಬಾಟ್ಲಿಂಗ್ ಪ್ಲ್ಯಾಂಟನ್ನು ಹಾಕ್ತಾ ಇದ್ದೀವಿ ನಮ್ಮ ಕ್ಯಾಂಪಸ್ಸಲ್ಲಿ. ಏರ್ನಿಂದ ನೀರನ್ನ ತೆಗೆದು, ಗಾಳಿಯಿಂದ ನೀರನ್ನ ತೆಗೆದು ಆ ನೀರನ್ನ ಬಾಟ್ಲಿಂಗ್ ಮಾಡಿ ಅದನ್ನೇ ಯೂಸ್ ಮಾಡ್ಕೋಬೋದು ಸರ್, ಪೋರ್ಟಬಲ್ ವಾಟರ್ ಸರ್. ಅದನ್ನು ಮಾಡ್ತಾ ಇದ್ದೀವಿ ಸರ್ ನಾವು. ದೊಡ್ಡ ಪ್ಲ್ಯಾಂಟಿಂಗ್ ಮಾಡ್ತಾ ಇದ್ದೀವಿ. ಈ ಟಾಪ್ ಹೋಟೆಲ್ಗಳು ಕೆಲವು ಇದಕ್ಕೆ
ಕಂಪನಿಗೆ ಕೊಡಬೇಕು ಅಂತ ನಾವು ಪ್ಲಾನ್ ಮಾಡಿದ್ವಿ. ಬೈ ಏರ್ನಿಂದ ತಗೋಬೇಕು. ಓಕೆ ಓಕೆ ಹ್ಞೂ ಅದು ನೋಡಿ ಎಷ್ಟು ಕ್ಲೀನಾಗಿರ್ತದೆ ನೀರು, ನೀವು ಕುಡಿಬೇಕದು, ಎಷ್ಟು ಸ್ವಚ್ಛವಾಗಿದೆ ನೀರು. ಸೊ ಈ ಥರ ಈ ರೀತಿ ಎಂಟರ್ಪ್ರಿನರ್ ಒಂದಾಯ್ತಲ್ಲ. ಎರಡನೇದು ಇದು ಆಗ್ಬಿಟ್ರೆ ರೆವಲ್ಯೂಷನ್ ಆಗ್ತದೆ. ಆಮೇಲೆ ಎಲೆಕ್ಟ್ರಿಕ್ನಲ್ಲಿ ನಮ್ಮ ಕ್ಯಾಂಪಸ್ ಒಳಗಡೆ ನಾವು ಏನು ಪ್ಲ್ಯಾನ್ ಮಾಡಿದ್ದೀವಿ, ಎಲ್ಲರೂ ಎಲೆಕ್ಟ್ರಿಕ್ ಬೈಸ್ಕಲ್ನಲ್ಲೇ ಹೋಗ್ಬೇಕು, ಎಲೆಕ್ಟ್ರಿಕ್ ಸ್ಕೂಟರ್ನಲ್ಲೇ ಹೋಗ್ಬೇಕು, ಎಲೆಕ್ಟ್ರಿಕ್ ಕಾರ್ನಲ್ಲೇ ಹೋಗ್ಬೇಕು. ಓಕೆ ಓಕೆ ಒಳಗಡೆ ಆಗೋದ್ಮೇಲೆ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ನೀವು ಡೀಸೆಲು ಪೆಟ್ರೋಲ್ನ ನಿಲ್ಲಿಸಿ ಆಮೇಲೆ ಎಲೆಕ್ಟ್ರಿಕ್ನಲ್ಲಿ ಹೋಗಿ. ಎಂಟೈರ್ ಕ್ಯಾಂಪಸ್ನ ಸೋಲಾರ್ ಸಿಸ್ಟಮ್ನ ನಡೆಸೋಕ್ಕೆ ಪ್ಲಾನ್ ಹಾಕಿದ್ದೀವಿ ಸರ್. ಸೋಲಾರ್ನಲ್ಲಿ ರಿಸರ್ಚ್ ಆಗಬೇಕು ನಾವೀಗ. ಈಗ ಮುಂಚೆ ದೊಡ್ಡ ದೊಡ್ಡ ಪ್ಯಾನೆಲ್ ಇತ್ತು, ಆ ಪ್ಯಾನಲ್ನ ಯಾಕೆ ಕಡಿಮೆ ಮಾಡಬಾರ್ದು, ಇದನ್ನು ಸ್ಟೋರ್ ಮಾಡಿಕೊಡ್ತಕ್ಕಂಥ ಬ್ಯಾಟ್ರಿನ ಹೊಸ ಶೆಲ್ಗಳನ್ನು ಯಾಕೆ ಕ್ರಿಯೇಟ್ ಮಾಡಬಾರ್ದು, ಇದೇ ರೀತಿ R&D ಹಾಕಿದ್ದೀವಿ ಸರ್. ಆಮೇಲೆ ಅಫ್ಕೋರ್ಸ್ ರೋಬೋಟಿಕ್ ಈಗ ಹೊಸ ಹೆಸರೀಗ ಕೆಲವು ಯೂನಿವರ್ಸಿಟಿನಲ್ಲಿ ಏನೋ ಆಗಿ ಅಧ್ವಾನ ಆಗ್ತಾಯಿದೆ. ಈಗ ಯಾರಾದರೂ ನಿಜವಾಗ್ಲೂ ರೋಬೋಟಿಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಡೌಟ್ ಪಡ್ತಾರೆ. ಆದರೆ ನಾವು ಕೂಡ ರೋಬೋಟಿಕ್ ರಿಸರ್ಚ್ ಸೆಂಟರ್ ಹಾಕಿದ್ದೀವಿ ಸರ್. ಅದು ಎಲ್ಲ ಇಂಡಿಯನ್ ಹುಡುಗರನ್ನೇ, ಹೊರಗಡೆಯವರು ಏನಲ್ಲ. ಓಕೆ, ನಮ್ಮ ಕ್ಯಾಂಪಸ್ನಲ್ಲಿ ಅಥವಾ ಹೊರಗಡೆಯಿಂದ ಟ್ರೈನಿಂಗ್ ಆದವ್ರನ್ನ ಅವ್ರು ಯಾರು ಈಗ ನಾನು ಒಂದೆರಡು ಕಡೆ ಹೋಗಿ ನೋಡಿದ್ದೀನಿ, ಅವ್ರದ್ದೇ ಸೇಮ್ ಸೆಂಟ್ರನ್ನ ನಾವು ಇಲ್ಲಿ ತೊಗೊಂಬಂದು ನಾವು R&D ಸೆಂಟ್ರ್ ಹಾಕಿ ನಾವು ಚಿಕ್ಕ ಬೇರೆ 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 ರೀತಿಯಾದ ರೋಬೋಟಿಕ್ ತಯಾರು ಮಾಡಬೇಕು ಅಂತ ಅದು ಪ್ಲ್ಯಾನ್ ಹಾಕಿದ್ದೀವಿ. ಇದನ್ನು ಕೂಡ ಮಾಡ್ತಾಯಿದ್ದೀವಿ ಸರ್. ಸೊ ಹಾಗೆ ವಿದ್ಯಾರ್ಥಿಗಳಿಗೆ ಅಂದರೆ ಕೇವಲ ಏನು ಹೇಳಿ ಥಿಯೋರಿಟಿಕಲ್ ಟ್ರೈನಿಂಗ್ ಅಲ್ಲ, ಇಲ್ಲಿ ಪ್ರಾಕ್ಟಿಕಲ್ ಸೊಲ್ಯೂಷನ್ಸ್ ಕಂಡುಹಿಡಿಯೋ ಒಂದು ಎನ್ವಿರಾನ್ಮೆಂಟನ್ನು ಕ್ರಿಯೇಟ್ ಮಾಡ್ತಾ ಇದ್ದೀರಾ ಸರ್. ಅದ್ರ ಜೊತೆಗೆ ಇನ್ನೊಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡಿದ್ದೇನೆ ಅಂದರೆ, ನೀವು ಒಂದು ತುಂಬ ದೊಡ್ಡ ಕ್ಯಾಂಪಸ್ ಏನು ಮಾಡಿದರೆ ಈಗ ಆ ಕ್ಯಾಂಪಸ್ಗೆ ನಾವು ಹೋಗ್ತಾ ಇದ್ದೀವಿ ಸದ್ಯದಲ್ಲೇ, ಆ ಕ್ಯಾಂಪಸನ್ನು ನಾವು ನೋಡಿ ಅಲ್ಲೂ ಕೂಡ ನಾವು ಮಾತಾಡ್ತೀವಿ. ಬಟ್ ಅದ್ರ ಹಿಂದಿನ ಒಂದು ಶ್ರಮ, ಅದ್ರ ಬಗ್ಗೆ ಏನಾದರೂ ಹೇಳ್ಬೋದಾ ಸರ್? ತಾವೇ ನನಗೆಲ್ಲೋ ನೆನಪಿದ ಇದೆ ನೋಡಿ, ನಾವೇನಾದ್ರು ಒಂದು ಘಟನೆ ಆಗಬೇಕಾದ್ರೆ ನೀವು ಯಾರಿಗೆ ನೀವು ಸಲ್ಯೂಟ್ ಹೊಡಿಬೇಕು ಫಸ್ಟ್ ಹೇಳಿ? ದ ಪರ್ಸನ್ ಹೂ ಡಿಸ್ಟರ್ಬ್ಡ್ ಯು. ನೀವೆಲ್ಲೋ ಒಂದು ಕೆಲಸದಲ್ಲಿ ಇದ್ರಿ ತಾನೇ, ಮೊದಲೇ ಕರೆಕ್ಟ್ ಇದ್ರಿ ತಾನೇ? ಹೌದು, ನಾನು ಕೂಡ ಹಾಗೇನೆ ಎಲ್ಲೋ ಇದ್ದೆ. ನಾನು ಅಲ್ಲಿಂದ ಹೊರಗಡೆ ಬರಲಿಕ್ಕೆ ನನ್ನ ಯಾರು ಡಿಸ್ಟರ್ಬ್ ಮಾಡಿದ್ರಿಲ್ಲ ಅವರಿಗೆ ನಾವು ಫಸ್ಟ್ ಸಲ್ಯೂಟ್ ಹೇಳಬೇಕು. ಕರೆಕ್ಟ್. ಸೊ ಅಲ್ಲಿಂದ ನಾವೇನಾಗುತ್ತೆ, ಅವ್ರು ಡಿಸ್ಟರ್ಬ್ ಮಾಡಿರ್ತಾನೆ, ನೀವು ಈಗ ಹೊರಗಡೆ ಬಂದಿದ್ದು. ನಾನು ರೀತಿಯೂ ಅಷ್ಟೇ, ನಾವೇನಾದರೂ ಜೀವನದಲ್ಲಿ ಸ್ವಲ್ಪ ಅಚೀವ್ಮೆಂಟ್ ಅಥವಾ ಏನಾದರೂ ಮಾಡಬೇಕಾದ್ರೆ ಅದಕ್ಕೆ ನಮ್ಗೆ ಏನಾದರೂ ಒಂದು ಅಡಕು ತೊಡಕು ಇರಬೇಕು. ಯಾರಾದರೂ ಡಿಸ್ಟರ್ಬ್ ಮಾಡಿದ್ರೆ ಇರೋ ಜಾಗದಲ್ಲಿ ಅಡತೊಡಕು ಬಂದರೆ ಹೊರಗಡೆ ಬರೋದು. ಇಲ್ಲಾಂದರೆ ಕಂಫರ್ಟಬಲ್ ಆಗಿ ಯಾರಿಗೆ ಬೇಕಿದ್ದೆಲ್ಲ ನಾವು ಕಂಫರ್ಟಬಲ್ ಆಗಿ ನೋಡ್ತೀವಿ. ಹೊರಗಡೆ ಹಾಕಿದಾಗ ನ್ಯಾಚುರಲ್ ಆಗಿ ನಾವೆಲ್ಲರೂ ಹುಡುಕ್ಬೇಕು. ಎರಡೇ ಚಾನ್ಸು. ಎತ್ತಿ ನೀರಿಗೆ ಹಾಕಿದ್ರೆ ಒಂದೇ ಈಜ್ಕೊಂಡು ಮೇಲೆ ಬರ್ತೀವಿ, ಇಲ್ಲ ಮುಳುಗು ಸತ್ತೋಗ್ತೀವಿ. ಕರೆಕ್ಟ್ ಅಲ್ವಾ? ಹೌದು. ಒಂದು ವೇಳೆ ಈಜು ಮೇಲೆ ಬಂದರೆ ಈಜು ಕಲ್ತ್ರಿ, ನೀವು ಮುಳಿದು ಹೋಗಿದ್ರೆ ಹೋಯ್ತು ಲೈಫ್. ಹೌದು. ಬಟ್ ಒಂದು ಕಡೆ ಆರಾಮಾಗಿ ಒಂದು ಇದೇ ರೀತಿಯ ರೂಮ್ನಲ್ಲೆಲ್ಲ ಕೂತ್ಕೊಂಡ್ರೆ ಈಜು ಬರಲ್ಲ. ಬರಬೇಕಾದ್ರೆ ನಾವು ಬೀಳಲೇಬೇಕಾಗುತ್ತದೆ. ಅದೇ ರೀತಿ ನಮ್ಮ ಜೀವನದಲ್ಲಿ ಬೇಕಾದಷ್ಟು ಇಂಥ ಘಟನೆಗಳಾಗಿದೆ. ಆ ಘಟನೆಯಿಂದನೇ ನಾವೀಗ ಅಲ್ಲಿಗೆ ಹೋಗಿರೋದು. ಅಲ್ಲಿಗೆ ಹೋದ್ಮೇಲೆ ನೀವು ಅಲ್ಲಿನೂ ಕೂಡ ಸ್ವರ್ಗ ಮಾಡ್ಬೋದು. ನೀವು ಗೊತ್ತಲ್ಲ, ಕೆಲವರು ಸ್ವರ್ಗಕ್ಕೆ ಹೋದರೆ ಸ್ವರ್ಗನ ನರಕ ಮಾಡ್ತಾರೆ, ಕೆಲವರು ನರಕಕ್ಕೆ ಹೋದರೆ ಅದನ್ನೇ ಸ್ವರ್ಗ ಮಾಡ್ತಾರೆ. ಸೊ ನೀವೆಲ್ಲರ ಕಳಿಸಿ, ನಮಗೆ ಹೇಗಾದರೂ ಬಿಸಾಕಿ, ನಾನು ಬದುಕಿ ತೋರಿಸ್ತೀನಿ. ನೀವು ಬಟ್ ಆದರೆ ನೀವು ಡಿಸ್ಟರ್ಬ್ ಮಾಡ್ಬೇಕು ನನಗೆ. ನೀವು ಡಿಸ್ಟರ್ಬ್ ಮಾಡದೇ ಇದ್ದರೆ ಐ ವಿಲ್ ಬಿ ಮೋರ್ ಕಂಫರ್ಟಬಲ್. ಓಕೆ ಸರ್. ಸೊ ಏನು ಡಿಸ್ಟರ್ಬ್ ಆಯಿತು ಸರ್ ನಿಮಗೆ? ನೋಡಿ ಸರ್, ನಮ್ಮ 1992ನಲ್ಲಿ ನಮ್ಮ ಕ್ಯಾಂಪಸ್ಗೆ ಹೋಗುವಾಗ ನ್ಯಾಷನಲ್ ಹೈವೇನಿಂದ ವಿಶಾಲವಾದ ರೋಡು. ಓಕೆ. ವಿಶಾಲವಾದ ರೋಡ್ ಇತ್ತು. ನಾನು ಅಲ್ಲಿ KR-ಪುರಮಲ್ಲಿ ಅಲ್ಲಿಂದ ಬಿಲ್ಡಿಂಗ್ ಮೇಲೆ ನಿಂತು ನೋಡಿದ್ರೆ ನ್ಯಾಷನಲ್ ಹೈವೇನಲ್ಲೆಲ್ಲ ನನಗೆ ಕ್ಲೀನಾಗಿ ವೆಹಿಕಲ್ ಹೋಗೋದು ಬರೋದು ಎಲ್ಲ ಕಾಣ್ತಾ ಇತ್ತು. ಆಮೇಲೆ ಏನಾಯಿತು, 93-94ನಲ್ಲಿ ಏನಾಯಿತು, ನಮ್ಮ ರಸ್ತೆಗಳೆಲ್ಲ ಕಿರಿದಾಯಿತು. ರಸ್ತೆ ಕಿರಿದಾಗಿಲ್ಲ, ಪಕ್ಕದಲ್ಲಿರೋರೆಲ್ಲ ರಸ್ತೆನ ಅಕ್ಯುಪೈ ಮಾಡ್ಕೊಂಡು. ಈಗ ನಿಜವಾಗ್ಲೂ ನಮ್ಮ ಕ್ಯಾಂಪಸ್ಗೆ ಹೋಗ್ಬೇಕಾದ್ರೆ ಮೇನ್ ರೋಡ್ನಿಂದ ನಿಮಗೆ ನಡ್ಕೊಂಡು ಹೋದರೆ ಕರೆಕ್ಟಾಗಿ ವೆಹಿಕಲ್ ಏನು ಹೇಳಿದ್ರೆ 5 ನಿಮಿಷಕ್ಕೆ ಹೋಗ್ತೀರಿ. ಈಗ ನೀವು ನಡ್ಕೊಂಡು ಹೋಗೋಕ್ಕಾಗೋದಿಲ್ಲ. ನಡ್ಕೊಂಡು ಹೋದರೆ ಡೆಫಿನೆಟಾಗಿ ಯಾವ್ದಾರ ಗಾಡಿ ಬಂದು ಗುದ್ದಾಕುತ್ತೆ. ಇಷ್ಟೊಂದು ಪಕ್ಕದಲ್ಲೇ ಇದ್ದುಬಿಟ್ಟು ನಡ್ಕೊಂಡು ಹೋಗೋಕ್ಕೆ ಜಾಗ ಇಲ್ಲ, ರಸ್ತೆ ಎಲ್ಲ ಕಿರಿದಾಗ್ಬಿಟ್ಟಿದೆ. ಎಲ್ಲ ಅಂಗಡಿಗಳು ಎಲ್ಲ ಇಟ್ಟು ರಸ್ತೆನೆಲ್ಲ ಅಕ್ಯುಪೈ ಮಾಡ್ಕೊಂಬಿಟ್ರು. ನಮ್ಮ ಸೊಸೈಟಿನೂ ಹಂಗೆ ಇದೆ ಬಿಡಿ. ಯಾರು ನೋಡ್ಕೋಬೇಕಾಯ್ತು? ಜನಪ್ರತಿನಿಧಿಗಳು ನೋಡಬೇಕು. ಅವ್ರು ನೋಡ್ಕೊಳಕ್ಕಾಗಲ್ಲ, ಯಾಕಂದರೆ ಇವರೆಲ್ಲ ಓಟ್ ಹಾಕಬೇಕಲ್ಲ. ಅವ್ರನ್ನ ಡಿಸ್ಟರ್ಬ್ ಮಾಡಿದ್ರೆ ಅವ್ನು ಓಟ್ ಹಾಕಲ್ಲ ಅವನು. ಓಕೆ. ಇನ್ಫ್ಯಾಕ್ಟ್ ನಾನು ಹೇಳಬಾರ್ದು, ನಾನು ಹೇಳ್ತೀನಿ. ಯಾರೋ ಒಬ್ಬರು ಜನಪ್ರತಿನಿಧಿ ಹಿಂಗೆ ಹೇಳಿದ್ರಂತೆ, ಅಲ್ಲ ರೀ ಕಾಲೇಜಲ್ಲಿದೆ, ಕಾಲೇಜ್ನವ್ರು ಎಷ್ಟು ಜನ ಇದ್ದಾರೆ ರೀ ನಮ್ಗೆ ಓಟ್ ಹಾಕೋರು? ಅಲ್ಲೆಲ್ಲ ನಮಗೆ ಓಟ್ ಹಾಕೋರೇ ಇರೋದು. ನಾನು ಹೆಂಗೆ ರೀ ತೆಗಿಯೋಕ್ಕಾಗುತ್ತೆ ಅವ್ರನ್ನ? ಆವಾಗ ಕೇಳಿದ್ರು ಕಾಲೇಜ್ ಹೋದ್ರೂ ಇಲ್ಲ ಕಾಲೇಜ್ ಹೋಗಲ್ಲ, ಯಾಕಂದರೆ ಅಲ್ಲಿ ಇರ್ತದೆ. ಅವರು ನಮಗೆ ಭಾಳ ಬೇಕಾದವರು.
ಕಾಲೇಜ್ ಇರ್ತದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಹೇಳಿ, ನಾವು ಅವ್ರ ಹತ್ರ ಮಾತಾಡೋಕ್ಕೆ ಹೋಗಲೇ ಇಲ್ಲ. ಯಾಕೆ ನನ್ನ ಪರವಾಗಿ ಬೇರೆಯವ್ರು ಕೇಳಿಬಿಟ್ರು, ಅವ್ರ ಮನಸ್ಸೊಳಗೆ ಏನಿದೆ ಅಂತ ನಂಗೆ ಗೊತ್ತಾಯಿತು. ಆಗ ಏನು ಮಾಡಬೇಕು? 1997 ಆಯಿತು. 98 ನಾನು ಶುರು ಮಾಡಿದೆ, ಇದು ಸರಿ ಇಲ್ಲ, ನ್ಯಾಷನಲ್ ಹೈವೇ ಕಡೆ ಎಲ್ಲರೂ ಹೋಗಬೇಕು ಅಂತ ಪ್ಲ್ಯಾನ್ ಹಾಕಿದ್ವಿ. ಮೈಸೂರು ರೋಡ್ ಕಡೆ ಹೋದ್ವಿ, ತುಮಕೂರು ರೋಡ್ ಕಡೆ ಹೋದ್ವಿ, ದೇವನಹಳ್ಳಿ, ಇಲ್ಲೆಲ್ಲ ಸುತ್ತುವರೆದ್ವಿ. ಕೊನೆಗೆ ಇಲ್ಲೊಂದು ಜಾಗ ಐಡೆಂಟಿಫೈ ಆಯಿತು. ಆಮೇಲೆ ಅಲ್ಲಿ ಒಂದಿಷ್ಟು ಜನ ಬಿಟ್ವಿ. 1998 ಶುರು ಮಾಡಿದ್ವಿ. ಓಕೆ. 2000 ಅಷ್ಟೊತ್ತಿಗೆ ನಾವು ಬೇಕಾದಷ್ಟು ಜಾಗ ಆಯಿತು, ಕಾಂಪೌಂಡಿಂಗ್ ಎಲ್ಲ ಆಯಿತು. ಅಂದರೆ ಹೆಚ್ಚು ಕಡಿಮೆ ಇವಾಗೂ ಅಲ್ಲಿ 2000 ಅಂದರೆ ಎಷ್ಟು ವರ್ಷ ಆಯಿತು ಸರ್? 26 ವರ್ಷ ಆಯಿತು. 26 ವರ್ಷ ಎಲ್ಲ ಭಾಳ ಕೋಇನ್ಸಿಡೆನ್ಸ್ ಇದೆ ಅದು. 26 ವರ್ಷ ಆಯಿತು ಸರ್. ಫಸ್ಟ್ ಹೋದ್ವಿ, ಅಲ್ಲಿ ಕೆಲಸ ಮಾಡ್ಕೊಂಡು ಆ ವಿಷಯ ಬೇಕಾ ಅಲ್ಲಿ ಮಾತಾಡೋಣ, ನಮಗೆ ನೋಡಿ ಅಲ್ಲಿ ಮಾತಾಡೋಣ. ಎಕ್ಸಾಕ್ಟ್ಲಿ. ಅಲ್ಲಿ ಈಗ 26 ವರ್ಷದ ಹೆಂಗಿತ್ತು, ಕೆಲವು ಪಿಕ್ಚರ್ಸ್ಗಳೆಲ್ಲ ಇದಾವೆ ನನ್ನ ಹತ್ರ, ನಾನು ತೋರಿಸ್ತೀನಿ ನಿಮಗೆ. ಖಂಡಿತ. ಸೊ ಒಟ್ಟಿನಲ್ಲಿ ನೋಡಿ, ನನಗೆ ಅಂದರೆ ಪಾಸಿಟಿವಿಟಿ ಪ್ರತಿ ಮಾತಲ್ಲೂ ಹೇಗೆ ಬರುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ. ಈಗ ನೋಡಿ ಸರ್, ನಾನು ಅಂದರೆ ನಿಮ್ಮ ಕಂಪೇರ್ ಮಾಡೋಕ್ಕಾಗಲ್ಲ ನಾನು, ಬಟ್ ಏನಂತಂದರೆ ನಾನು ಇಲ್ಲಿ ಸಿಟಿ ಕಾಲೇಜಲ್ಲಿದ್ದೆ ಮುಂಚೆ. ಅಲ್ಲಿ ಅವರು ಎಕ್ಸ್ಟೆಂಡ್ ಮಾಡಿ ನಮಗೆ ಇಲ್ಲ ನೀವು ಸ್ವಲ್ಪ ಬೇರೆ ನೋಡ್ಕೊಳ್ಳಿ ಅಂದರು. ನಾ ಈಗ ಹೊಸ ಜಾಗ ತೊಗೊಂಡೆ, ಚೆನ್ನಾಗಿದೆ, ಅದಕ್ಕಿಂತ ಬೆಟರಾಗಿ ನಾವು ಬಿಸ್ನೆಸ್ಸು ಮಾಡ್ತಾಯಿದ್ದೀವಿ, ಟೀಚು ಮಾಡ್ತಾಯಿದ್ದೀವಿ, ಎಲ್ಲ ಮಾಡ್ತಾಯಿದ್ದೀವಿ. ಸೊ ಡಿಸ್ಟರ್ಬೆನ್ಸ್ ಇದೆಯಲ್ಲ, ಅದು ಲೈಫಲ್ಲಿ ನಿಮಗೆ ಪಾಸಿಟಿವ್ ಮೋಡ್ ಕೊಡುತ್ತೆ ಭಾಳಷ್ಟು ಸಲ. ನೀವು ಅದನ್ನು ಕರೆಕ್ಟಾಗಿ ತೊಗೋಬೇಕು. ಜೋಸೆಫ್ ಸರ್ಗೆ ಹೇಳೋದೇ ಬೇಕಾಗಿಲ್ಲ, ಅವರು ಅದನ್ನು ಇನ್ಗ್ರೈನ್ ಮಾಡ್ಕೊಂಡಿದ್ದಾರೆ ಅವ್ರ ಒಳಗಡೆ ಅಂತ. ನಾವು ಇನ್ನೊಂದು ಚೂರು ಆ್ಯಡ್ ಮಾಡ್ತೀನಿ. ಅದು ಡಿಸ್ಟರ್ಬ್ ಮಾಡಿದಾಗ 90% ಜನ ಕೊಲಾಪ್ಸ್ ಆಗ್ತಾರೆ. ಕರೆಕ್ಟ್. ಸರ್, ಈ ಒಂದು 46 ವರ್ಷಗಳ ಜರ್ನಿಯ ನಂತರ ಹಿಂತಿರುಗಿ ನೋಡಿದಾಗ ಇನ್ನೂ ಮುಂದೆ ತುಂಬ ಹೋಗೋದಿದೆ ನಿಮಗೆ. ಇದು ಬರೀ ಇಂಟರ್ವಲ್ ಮಾತ್ರ ಅಂತ ನಾನು ಅನ್ಕೋತೀನಿ, ಬಿಕಾಸ್ ಇನ್ನೂ ತುಂಬ ಕನಸುಗಳಿದೆ ಸರ್ದು. ಬಟ್ ಹಿಂತಿರುಗಿ ನೋಡಿದಾಗ ನಿಮಗೆ ನಿಮ್ಮ ಸಂಕಷ್ಟದ ಸಮಯದಲ್ಲಿ ಕೈ ಹಿಡಿದಂಥ, ನಿಮಗೆ ಒಂದು ಈ ಕಡೆ ಬೇಡ ಈ ಕಡೆ ಹೋಗು ಅಂತ ಹೇಳಿದಂಥ, ಅಥವಾ ನಿಮ್ಮ ತಲೆ ಮೇಲೆ ಒಂದು ಆಶೀರ್ವಾದ ಕೊಟ್ಟಂಥ ಯಾರಾದರೂ ವ್ಯಕ್ತಿಗಳು ನೆನಪು ಬರ್ತಾರಾ ಸರ್? ನೋಡಿ, ಯೂಶ್ವಲ್ ಆಗಿ ನಾನು ನಿಮಗೆ ಹೇಳಿದೆ, ನನಗೆ ನಾನೇ ಬೆಸ್ಟ್ ಟೀಚರ್. ಯು ಟೋಲ್ಡ್ ಮೀ. ನಾನು ನನ್ನ ಮೇಲೇ ಪ್ರಶ್ನೆ ಕೇಳೋದು. ನಾನು ಯಾವಾಗಲೂ 3 ಆಪ್ಷನ್ ನಾನು ಇಟ್ಕೊಂಡಿರ್ತೀನಿ. ಆಪ್ಷನ್ 1, ಆಪ್ಷನ್ ನಂಬರ್ 2, ಆಪ್ಷನ್ ನಂಬರ್ 3. ಓಕೆ. ಆಪ್ಷನ್ ನಂಬರ್ 3 ದ ವರ್ಸ್ಟ್ ಆಗಿರ್ತದೆ. ಆಪ್ಷನ್ ನಂಬರ್ 2 ಬಂದುಬಿಟ್ಟು ಮೀಡಿಯಮ್ ಇರ್ತದೆ. ಆಪ್ಷನ್ ನಂಬರ್ ದ ಬೆಸ್ಟ್ ಆಗಿರ್ತದೆ. ಫಸ್ಟ್ ದ ಬೆಸ್ಟ್ ಆಪ್ಷನ್ ಟ್ರೈ ಮಾಡ್ತೀನಿ, ಅದು ಸಕ್ಸಸ್ ಆಗಲಿಲ್ಲ, ಮೀಡಿಯಮ್, ಆಮೇಲೆ ಆಪ್ಷನ್ ನಂಬರ್ 3. ಆಲ್ರೆಡಿ ಐ ಡಿಸೈಡೆಡ್. ನಿಮಗೆ ನೋಡೋಕ್ಕೆ ಬಂದೆ ಅಂತ ಇಟ್ಕೊಳ್ಳೋಣ, ಒಂದು ಉದಾಹರಣೆ ಹೇಳ್ತೀನಿ. ನಿಮ್ಮ ಆಫೀಸಿಗೆ ಬಂದೆ, ನಾನು ಬರೋಕ್ಕಿಂತ ಮುಂಚೆನೇ ತಿಳ್ಕೊಳ್ತೀನಿ, ಗೌರಿ ಸರ್ ಸ್ವಲ್ಪ ಬ್ಯುಸಿಯಾಗಿರ್ತಾರೆ, ಅವರು ನನಗೆ 5 ನಿಮಿಷ ಕೊಡ್ಬೋದು, ಕೊಟ್ಟರೆ ಚೆನ್ನಾಗಿ ಮಾತಾಡೋಣ, ಕೊಡ್ದಿದ್ರೆ ಇಟ್ಸ್ ಓಕೆ. ಆಪ್ಷನ್ ನಂಬರ್ 3. ಆಪ್ಷನ್ ನಂಬರ್ 2. ಓಕೆ, ಬಂದ್ಬಿಡೋಣ. ಆಪ್ಷನ್ ನಂಬರ್ 3 ಗೆಟ್ ಔಟ್ ಅಂತ ಹೇಳ್ಬೋದು. ಓಕೆ. ಏಯ್, ನಾನು ಬ್ಯುಸಿ ಇದ್ದೀನಪ್ಪ, ಗೆಟ್ ಲಾಸ್ಟ್ ಫ್ರಮ್ ಹಿಯರ್, ಡೋಂಟ್ ವಾಂಟ್ ಟು ಟಾಕ್ ಟು ಯು ಅಲ್ಲ. ಓಕೆ. ಯಾಕಾಗಲ್ವ? ಎಷ್ಟೋ ಜನಕ್ಕೆ ಆಗಿರುತ್ತೆ. ಇರಿಟೇಟ್ ಮಾಡಿದಾಗ ನಾನು ಅಲ್ಲಿ ಬಂದು ಬಾಗಿಲ ಹತ್ರ ನಿಂತ್ಕೊಂಡಾಗ ನಿಮ್ಗೆ ಇರಿಟೇಟ್ ಆಗಿರುತ್ತೆ, ಗೆಟ್ ಲಾಸ್ಟ್ ದೀಸ್ ಫೆಲೋ ಅಂತ ನಿಮ್ಮ ಮುಖದಲ್ಲಿ ಬಂದರೂ ಸಾಕು. ನೀವು ನನಗೆ ಹೇಳಲ್ಲ, ನಿಮ್ಮ ಮುಖದಲ್ಲಿ ಬಂದರೂ ಸಾಕು. ದಟ್ಸ್ ಎನ್ ಅಂಡರ್ಸ್ಟುಡ್ ಮ್ಯಾಟರ್. ಈ 3 ವಿಷಯನೂ ನಿಮ್ಮ ಹತ್ರ ಇದ್ದರೆ, ನೀವು ಬೈ ಚಾನ್ಸ್ ಈವನ್ ಗೆಟ್ ಲಾಸ್ಟ್ ಅಂದರೆ ನಿಮ್ಗೆ ಬೇಜಾರೇ ಆಗಲ್ಲ. ನಿಮಗೆ ಫಸ್ಟ್ ಯಾವುದು ನಿಮ್ಮದು? ಫಸ್ಟು ದ ಬೆಸ್ಟ್. ನೀವು ಬರ್ತೀರಿ, ಒಂದು 5 ನಿಮಿಷ ಬ್ಯುಸಿಯಾಗಿದ್ರು ಒಂದು 5 ನಿಮಿಷ ಮಾತಾಡ್ತೀರಿ, ನಾವು ಏನು ಮಾತಾಡಬೇಕು ವ್ಯವಹಾರ, ಆಯಿತಾ? ಎರಡನೇದು ಆಪ್ಷನ್ ಬಂದುಬಿಟ್ಟು ಓಕೆ ಫೈನ್, ಬ್ಯುಸಿಯಾಗಿರ್ಬೋದು, ಸ್ವಲ್ಪ ವೆಯ್ಟ್ ಮಾಡಿಸ್ಬೋದು, ಆಮೇಲೆ ಮತ್ತೆ ಕರಿಬೋದು, ಆಮೇಲೆ ಸೊ ಓಕೆ ಅಂಥೇಳಿ ಆಮೇಲೆ ಸಿಗೋಣ ಅಂತ ಕಳಿಸ್ಬೋದು ಅಲ್ವಾ? ಕರೆಕ್ಟ್. ಥರ್ಡ್ ಏನಾಗ್ಬೋದು ಗೆಟ್ ಲಾಸ್ಟ್ ಅಂತ ಹೇಳ್ಬೋದು. ನಾನು ಹುಡುಗರಿಗೆ ಗೊತ್ತಾಗುವಂಗೆ ಹೇಳೋದು, ನಾನು ಗೆಟ್ ಲಾಸ್ಟ್ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಅಂತ ತಾನೇ ಅಂಥೇಳಿ ಬರಬೇಕು. ಪ್ಲೀಸ್ ಕಮ್ ಇನ್ ಅಂದರೆ ಏನು ನಿಮ್ಮ ಅರ್ಥ? ಥ್ಯಾಂಕ್ ಯು ವೆರಿ ಮಚ್ ಅಂತ ತಾನೇ ಹೇಳೋದು ಸರ್. ಆಫ್ಕೋರ್ಸ್. ಗೆಟ್ ಲಾಸ್ಟ್ ಅಂದ್ರೆ ಯಾಕೆ ನೀವು ಅದು ಹೇಳಕ್ಕೆ ನಿಮ್ಗೆ ಯಾಕೆ ಮನಸ್ಸಿಲ್ಲ? ಯು ಹ್ಯಾವ್ ಟು ಥಿಂಕ್. ಓಕೆ. ಓಕೆ. ಬನ್ನಿ ಕೂತ್ಕೊಳ್ಳಿ ಅಂದಾಗ ನೀವು ಥ್ಯಾಂಕ್ ಯು ಸರ್ ಅಂತ ಹೇಳ್ಬೋದು. ಅದೇ ಮನುಷ್ಯ ಬೈ ಚಾನ್ಸ್ ಗೆಟ್ ಲಾಸ್ಟ್ ಅಂದಾಗ ಯಾಕೆ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಬರಲ್ಲ ನಿಮಗೆ? ಯಾಕೆ ಹೇಳಬೇಕು ಥ್ಯಾಂಕ್ ಯು? ಯಾಕೆಂದರೆ ಒಳ್ಳೇದು. ನೀವು ಏನು ಮಾಡ್ಬೋದು, ಇನ್ನೂ ಹೇಳ್ಬೋದು, ನಿಮಗೆ ಹಿಡ್ಕೊಂಡು ಹೊಡಿಬೇಕಾ ನಾನು ಅಲ್ಲ? ವಾಟ್ ಈಸ್ ದ ನೆಕ್ಸ್ಟ್ ಆಪ್ಷನ್? ಇಲ್ಲ. ನಾವು ತಳ್ಬೇಕಾ? ಇಲ್ಲ. ಇಲ್ಲ ರೀ, ನಿಮ್ಮಂಥ ಆಫೀಸಿಗೆ ನಾನು ಬರಲ್ಲ ಅಂತ ಹೇಳ್ಬೇಕಾ ನಾನು? ನೋ, ದಟ್ಸ್ ನಾಟ್ ದ ಸೈನ್ ಫಾರ್ ಎಜುಕೇಷನ್. ನಿಮ್ಗೆ ಯಾಕೆ ಎಜುಕೇಷನ್ ಬೇಕು ಸರ್? ನಿಮ್ಮ ಸೊಸೈಟಿನಲ್ಲಿ ಒಳ್ಳೆಯ ಒಂದು ಪ್ರಜೆಯಾಗಿ ಬದುಕುವ ಜ್ಞಾನ ನಿಮಗೆ ಬೇಕು. ಎಕ್ಸಾಕ್ಟ್. ಅದಕ್ಕೋಸ್ಕರ ನಿಮಗೆ ಎಜುಕೇಷನ್ ಬೇಕು. ನಿಮ್ಮ ಎಜುಕೇಷನ್ ಇದು ನಿಮಗೆ ಹೆಲ್ಪ್ ಮಾಡಿದ್ರಿ, ಎಜುಕೇಷನ್ ಇಟ್ಕೊಂಡು ಏನು ಮಾಡ್ತೀರಿ ನೀವು? ಎಕ್ಸಾಕ್ಟ್ಲಿ. ಘಟನೆ ನೆನಪು ಬರ್ತದೆ ನನಗೆ. ಕಾರಣ ನನಗೆ ಎಲ್ಲ ಅನುಗ್ರಹ ಇರ್ತದೆ, ದ ಬೆಸ್ಟ್ ಆಪ್ಷನ್ ಎಲ್ಲದೂ ಇರ್ತದೆ.
ಅಂದರೆ ಕರೆಕ್ಟ್ ಟೈಮ್ನಲ್ಲಿ ಯೂಸ್ ಮಾಡ್ತಕ್ಕಂಥ ಶಕ್ತಿ ಅವನಲ್ಲಿ ಕರೆಕ್ಟ್ ಇರಲ್ಲ. ಇರಲ್ಲ. ಏನು ಪ್ರಯೋಜನ ಆಯಿತು ಅದರಿಂದ? ಅದೇ ರೀತಿ ನಮ್ಮ ಎಜುಕೇಷನ್ ನಮಗೇನಿರ್ಬೇಕು, ಎಂಥ ಕಷ್ಟ ಸಮಯದಲ್ಲೂ ನಮಗೆ ಹೆಲ್ಪ್ ಮಾಡುವಂಥ ಆ ಧೈರ್ಯ ನಮ್ಮ ಹತ್ರ ಇರಬೇಕು, ಆ ಟ್ಯೂಲ್ ನಮ್ಮ ಹತ್ರ ಇರಬೇಕು. ಓಕೆ, ಆ ಟೂಲ್ ನಮ್ಮ ಹತ್ರ ಇದ್ದಾಗ ನಾವು ಅಂಥದ್ರಲ್ಲಿ ಈಸಿಯಾಗಿ ನಾವು ಹೊರಬರ್ಬಿಡ್ಬೋದು. ಸರ್ ಭಾಳ ಬ್ಯೂಟಿಫುಲ್ ಹೇಳಿದ್ರಿ ಸರ್. ಇಟ್ ಟಚ್ಡ್ ಮೈ ಹಾರ್ಟ್. ಯಾಕಂದ್ರೆ ತುಂಬ ಜನ ಡಿಪ್ರೆಷನ್ ಹೋಗುವಂಥದ್ದು, ತುಂಬ ಜನ ಇದಕ್ಕೆ ಸೂಸೈಡ್ ಮಾಡ್ಕೊಳ್ಳುವಂಥದ್ದು ಇದೆಲ್ಲ ನಾವು ನೋಡಿದ್ವಿ ಬೇರೆ ಬೇರೆ ಕಾರಣಕ್ಕೋಸ್ಕರ. ನಾವೆಲ್ಲ ತುಂಬ ಸ್ವಲ್ಪ ಕಷ್ಟಪಟ್ಟೆ ಬಂದಿರೋದ್ರಿಂದ ನಮಗೆಲ್ಲ ಆ ಥರದ ಯೋಚನೆಗಳು ಬರಲ್ಲ. ಬಟ್ ಇವತ್ತಿನ ಮಕ್ಕಳಿಗೆ ಹಂಗಾಗ್ತದೆ. ಬಟ್ ಸರ್ ನನ್ನ ಪ್ರಶ್ನೆ ಇನ್ನೊಂದು ಕೇಳಬೇಕು ಅಂದ್ಕೊಂಡೆ. ಈಗ ನೀವು ಪ್ರೊಫೆಷ್ನಲ್ ಕೋರ್ಸ್ಗಳನ್ನ ಮಾಡ್ತೀರಿ, ನೀವು ಮ್ಯಾನೇಜ್ಮೆಂಟ್ ಕಲಿಸ್ತೀರಾ, ನೀವು ಇಂಜಿನಿಯರಿಂಗ್ ಕಲಿಸ್ತೀರಾ, ನೀವು ಬೇರೆ ಬೇರೆ ಕೋರ್ಸ್ಗಳನ್ನ ನೀವು AI ರೋಬೋಟಿಕ್ಸ್ ಎಲ್ಲ ಕಲಿಸ್ತೀರಾ, ಅಥವಾ ನಿಮ್ಮ ಸ್ಟಾಫ್ ಅದನ್ನೆಲ್ಲ ಕಲಿಸ್ತಾರೆ. ಬಟ್ ಈ ಪಾಠ ಇದೆಯಲ್ಲ ಸರ್, ಇದನ್ನ ಹೆಂಗೆ ಸರ್ ನೀವು ಕಲಿಸೋದು? ನೀವಂತೂ ಎಲ್ಲ ಕಡೆ ಹೋಗಂತೂ ಹೇಳೋಕ್ಕಾಗಲ್ವಲ್ಲ ಸರ್. ದೆನ್ ಹೌ ಡು ಯು ಇಂಪಾರ್ಟ್ ದಟ್? ಒಂದು ನನಗೆ ಕ್ಲೋಸ್ ಆ್ಯಂಡ್ ಡಿಯರೆಸ್ಟ್ ಫ್ರೆಂಡ್ಸ್ ಇರ್ತಾರಲ್ಲ, ಅವರು ನಮ್ಮ ಬಗ್ಗೆ ಕತ್ಕೊಂಡು ನಮ್ಮ ಬಗ್ಗೆ ಹುಡುಗರಿಗೆ ಹೇಳ್ಬೋದು. ಅದು ಹೇಳಲಿಲ್ಲ ಅಂದರೆ ಈ ರೀತಿ ಬ್ರಾಡ್ಕಾಸ್ಟ್ ಇನ್ನು ಮುಂದೆ ಮಾಡ್ತಾ ಇರ್ತೀನಿ. ಎಕ್ಸಾಕ್ಟ್ಲಿ ಸರ್. ಇವ್ರಿ ಸರ್, ಈಗ ಫಸ್ಟ್ ಸ್ಟೆಪ್ ನೀವು ಇಟ್ಟಿದ್ದೀರಿ, ನೀವು ಇದೇ ರೀತಿ ನೀವು ತಗೊಂಬನ್ನಿ, ನೀವು ಇದೇ ಬ್ರಾಡ್ಕಾಸ್ಟ್ ಮಾಡಿ. ಇದರಿಂದ ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ, ನಿಮ್ಮದು ರಿಲೇಷನ್ಶಿಪ್ ಅಥವಾ ಫ್ರೆಂಡ್ಶಿಪ್ ಇದೆಯಲ್ಲ, ಇದು 3 ಟೈಪ್ ಇದೆ. ಒಂದು, ನೀವು ಪರಿಚಯ ಚೆನ್ನಾಗಾದ್ರಿ, ನಿಮಗೆ ನಾನು ಒಳ್ಳೆಯವನು ಅನ್ನಿಸ್ತು, ನನಗೆ ನೀವು ಒಳ್ಳೆಯವನು ಅನ್ನಿಸ್ತು ಅಂತ ಇಟ್ಕೊಳ್ಳಿ. ಇಷ್ಟಕ್ಕಿದ್ದರೆ ಇಸ್ ಎ ವೇಸ್ಟ್. ಇದರಿಂದ ಒಂದೇ ನಿಮಗೆ ಹೆಲ್ಪ್ ಆಗಬೇಕು, ಇಲ್ಲ ನನಗೆ ಹೆಲ್ಪ್ ಆಗಬೇಕು. ನಿಮಗೂ ಹೆಲ್ಪ್ ಆಗಲಿಲ್ಲ, ಸಮಾಜಕ್ಕೆ ಹೆಲ್ಪ್ ಆಗಬೇಕು. ಆಗ ಮಾತ್ರ ನಮ್ಮ ಫ್ರೆಂಡ್ಶಿಪ್ಪಿಗೆ ಅರ್ಥ ಇದೆ. ಇಲ್ಲಾಂದರೆ ಇಟ್ಸ್ ಎ ವೇಸ್ಟ್ ಆ್ಯಕ್ಚುಲಿ. ಖಂಡಿತವಾಗ್ಲೂ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ನಾನು ಕೂಡ ಹಾಗೇನೆ. ಒಂದು ನನಗೆ ಬೆನಿಫಿಟ್ ಆಗಬೇಕು, ಇಲ್ಲ ನಿಮಗೆ ಫಸ್ಟು ನಮಗೆ ಬೆನಿಫಿಟ್ ಆಗಬೇಕು, ಆಮೇಲೆ ಅಟ್ಲೀಸ್ಟ್ ನನಗೆ ಆಗಲಿಲ್ಲ ಗೌರೀಶಿಗಾಗಬೇಕು, ಗೌರೀಶ್ ಸಾರಿಗೂ ಆಗಲಿಲ್ಲ ಅಂತ ಹೇಳಿದ್ರೆ ಸಮಾಜಕ್ಕೆ ಆಗಬೇಕು. ನಮ್ಮ ಪರಿಚಯ ಇಲ್ಲದ್ರೆ ಏನು ಸರ್, ವೇಸ್ಟ್ ಅಲ್ವಾ? ಕರೆಕ್ಟ್. ವೇಸ್ಟ್. ನಾವು ಹಾಗಾಗಬಾರ್ದು. ಇನ್ನು ಮುಂದೆ ನೋಡೋಣ, ಇನ್ನು ಒಳ್ಳೊಳ್ಳೆ ಬ್ರಾಡ್ಕಾಸ್ಟನ್ನು ಮಾಡೋಣ. ಇದನ್ನು ತಿಳ್ಕೊ, ಯಾಕಂತ ಹೇಳಿದ್ರೆ ನಾನು ಮಾತಾಡಿದ್ರೆ 4 ಜನ ಕೇಳ್ಬೋದು, ಬಟ್ ಬ್ರಾಡ್ಕಾಸ್ಟು ಅಥವಾ ಇಂಥದ್ರಲ್ಲಿ ಮಾಡಿದಾಗ ಸಾವಿರಾರು ಜನಕ್ಕೆ ತಲುಪೋದು, ಸಾವಿರಾರು ಜನ ಕೇಳ್ತಾರೆ. ಸೊ ಖಂಡಿತ ಇದನ್ನು ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಸರ್. ಯಾಕೆಂದರೆ ನನಗೆ ಇವತ್ತು ಅರ್ಥ ಆಗಿದ್ದೇನೆಂತಂದರೆ, ಈ ಒಂದು ಪಾಡ್ಕಾಸ್ಟ್ ನಿಮ್ಮ ಮೂಲಕ ನಾನೇನು ಮಾತಾಡ್ತೀನಿ, ನೀವೇನು ಹೇಳ್ತಾ ಇದ್ದೀರಲ್ಲ, ಇವೆಲ್ಲ ತುಂಬ ವ್ಯಾಲ್ಯೂಬಲ್ ಲೆಸನ್ಗಳು. ಮತ್ತು ಇದು ಪ್ರತಿಯೊಬ್ಬ ವಿದ್ಯಾರ್ಥಿಗೂ, ಪ್ರತಿಯೊಬ್ಬ ವ್ಯಕ್ತಿಗೂ ಇದು ರೀಚ್ ಆಗಬೇಕು ಅಂತ ನನಗನ್ಸುತ್ತೆ. ಆ ದೃಷ್ಟಿಯಿಂದ ನೀವು ತುಂಬ ಒಳ್ಳೆಯ ವಿಚಾರಗಳನ್ನ ಶೇರ್ ಮಾಡಿದ್ರಿ. ಬ್ರೇಕ್ ಮಾತ್ರ ಇದು, ಮತ್ತೆ ಕಂಟಿನ್ಯೂ ಮಾಡ್ತೀವಿ ನಾವು, ಯಾಕೆಂದರೆ ಸರ್ ಮತ್ತು ಬೇರೆ ಕೆಲಸನೂ ಇದೆ ಅವ್ರಿಗೆ. ಮುಂದಿನ ಭಾಗದಲ್ಲಿ ನಾವು ಅವರ ಕ್ಯಾಂಪಸ್ಸಲ್ಲಿ ನಾನು ಭೇಟಿ ಆಗ್ತೀನಿ. ಈವರೆಗೂ ನನ್ನ ಜೊತೆಗೆ ಇಷ್ಟೊಂದು ಅದ್ಭುತವಾದ ವಿಚಾರಗಳನ್ನ ಹೇಳಿದ್ದಕ್ಕಾಗಿ ನಾನು ಡಾಕ್ಟರ್ ಜೋಸೆಫ್ VG ಅವ್ರಿಗೆ, ಚಾನ್ಸಲರ್ ಆಫ್ ಗಾರ್ಡನ್ ಸಿಟಿ ಯೂನಿವರ್ಸಿಟಿ, ಇವ್ರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಸರ್ ತುಂಬ ಥ್ಯಾಂಕ್ಸ್ ನಿಮಗೆ, ನಮ್ಮ ಜೊತೆ ಇಷ್ಟೊಂದು ಮಾತಾಡಿದ್ರಿ. ನನಗೆ ಪರ್ಸ್ನಲ್ ಆಗಿ ಭಾಳ ಐ ಫೆಲ್ಟ್ ಸೋ ಹ್ಯಾಪಿ, ಪ್ರಿವಿಲೇಜ್ಡ್. ಅದು 2 ಒಂದಾದರೆ, 3ನೇದೇನೆಂದರೆ 4 ಕಲಿತೆ ಸರ್. ಐ ಲರ್ನ್ ಸೋ ಮೆನಿ ಥಿಂಗ್ಸ್. ಸೊ ಸರ್, ಎಜುಕೇಷನ್ ಅಂದರೆ ಅದೇ ಅಲ್ವ ಸರ್? ಕರೆಕ್ಟ್. ಎಜುಕೇಷನ್ ಅಂತ ಹೇಳಿದ್ರೆ ನಾವು ಹೊರಡಿರ್ತೀವಿ, ನಾವು ನಾಲೆಜ್ ಇದೆಯಲ್ಲ, ನಾಲೆಜ್ ಬೇರೆಯೊಬ್ಬರಿಗೆ ಇಡೋಕ್ಕಾಗಲ್ಲ. ನಾನು ಇನ್ಫಾರ್ಮೇಷನ್ ನಿಮಗೆ ಕೊಡ್ತಾ ಇರೋದು, ನನ್ನ ತಿಳಿದ ವಿಷಯನ ನಾನು ನಿಮ್ಗೆ ಹೇಳ್ಬಿಡ್ತೀನಿ. ನಿಮಗೆ ಹೇಳಿದ ತಕ್ಷಣ ನಿಮ್ಮ ಬ್ರೈನಿಗೆ ಹೋಗಿ ಅದು ಅಲ್ಲಿ ಚರ್ನಿಂಗ್ ಆಗಿ ಅಲ್ಲಿ ಉಳ್ಕೊಂಡಿರ್ತಲ್ಲ, ಬ್ಯಾಡ್ದನ್ನು ಬಿಟ್ಬಿಡ್ತೀವಿ, ಉಳ್ಕೊಂಡಿರ್ತಲ್ಲ, ಅದು ನಾಲೆಜ್. ಆ ನಾಲೆಜನ್ನು ಎತ್ತಿ ಬೇರೆ ಒಬ್ಬನ ಕಡೆ ತಲೆಗಿಡೋಕ್ಕಾಗಲ್ಲ. ಅಲ್ಲಿಂದ ಹೇಳು ಅವರು ಕೂಡ ಮತ್ತೆ ಇನ್ಫಾರ್ಮೇಷನ್. ನಾನು ಹಲವಾರು ಕಡೆಯಿಂದ ನಾನು ತಿಳ್ಕೊಂಡದ್ದು, ನನ್ನ ಅನುಭವದಲ್ಲಿ ನನಗೆ ಬಂದದ್ದು, ಅದೆಲ್ಲ ನನ್ನ ತಲೆಯೊಳಗೆ ನಾಲೆಜ್ ಆಗಿ ನಾನು ನಿಮ್ಮ ಹತ್ರ ಏನು ಹೇಳ್ತಾ ಇದ್ದೀನಿ ಅಂದರೆ ಇಟ್ಸ್ ಎನ್ ಇನ್ಫಾರ್ಮೇಷನ್ ಔಟ್ ಆಫ್ ನಾಲೆಜ್. ಸರ್, ಇದನ್ನು ನಾನು ಹೇಳಲೇಬೇಕು ಸರ್. ಕೊನೆಗೆ ಒಂದೇ ಒಂದು ಹೇಳೋದು ಫೈನಲ್ ಆಗಿ, ಪ್ರತಿಯೊಬ್ಬ ಮನುಷ್ಯ ಈ ಜೀವನದಲ್ಲಿ 2 ಪಾಠ ಕಲ್ತ್ಕೋಬೇಕು ಸರ್. ಒಂದು, ಅವನು ಗಳಿಸಿದ ಹಣವನ್ನು ಎಂಜಾಯ್ ಮಾಡಿ ಸಾಯಬೇಕು. ಎಂಜಾಯ್ ಇನ್ ದ ಸೆನ್ಸ್, ಯಾರಿಗಾರು ಕೊಡಬೇಕು ಅಂತ ಆಸೆ ಇದ್ದರೆ ಕೊಡಬೇಕು, ಯಾರಿಗಾರ ಏನೋ ಹೆಲ್ಪ್ ಮಾಡಬೇಕು ಅಂತ ಹೆಲ್ಪ್ ಮಾಡಬೇಕು, ಒಳ್ಳೆ ಬಟ್ಟೆ ತೊಗೋಬೇಕು ಅಂತ ತೊಗೋಬೇಕು, ಒಳ್ಳೆ ಒಂದು ಪೆನ್ ತೊಗೋಬೇಕಾದ್ರೆ ಅದನ್ನು ತೊಗೋಬೇಕು. ಸೊ ಇದೇ ರೀತಿ ಕೆಲವು ಆಸೆಗಳು ಇರ್ತವೆ, ಅದನ್ನೆಲ್ಲ ಅವ್ನು ಮುಗಿಸ್ಬೇಕು. ಅವನು ಅದು ಮಾಡದೆ ಸತ್ತೋಗ್ಬಿಟ್ರೆ ಇದಕ್ಕಿಂತ ಪಾಪಿ ಬೇರೆ ಯಾರೂ ಇಲ್ಲ, ಅಲ್ವಾ? ಕರೆಕ್ಟ್. 2ನೇದು, ಇದಕ್ಕಿಂತ ದೊಡ್ಡದಾದ ವಿಷಯ, ನಿಮ್ಮ ಜೀವನದಲ್ಲಿ ನಡ್ತಕ್ಕಂಥ ಒಳ್ಳೆ ಅನುಭವಗಳೆಲ್ಲ ಇದೆಯಲ್ಲ, ಇದು ನಾಲೆಜ್ ಆಗಿ, ಈ ನಾಲೆಜನ್ನು ಬೇರೆಯವರಿಗೆ ಶೇರ್ ಮಾಡದೆ ಸಾಯ್ತಾನಲ್ಲ, ಅವನಿಗಿಂತ ಮಹಾಪಾಪಿ ಬೇರೆ ಯಾರೂ ಇಲ್ಲ. ಸೊ ನನ್ನ ಉದ್ದೇಶ ಇಷ್ಟೇ. ನನ್ನ ಕೈನಲ್ಲಿ, ನನ್ನ ಜೀವನದಲ್ಲಿ ನಾನೇನು ನಾಲೆಜು ಅಥವಾ ಜ್ಞಾನ ಸಂಪಾದನೆ ಮಾಡಿದ್ದೀನಿ, ಈ ಜ್ಞಾನವನ್ನು ಬೇರೆಯವ್ರಿಗೆ ಹೇಳ್ಬಿಟ್ಟು ಹೋಗ್ಬೇಕು ಅಂತ ಅಷ್ಟೇ ಆಸೆ. ಖಂಡಿತ ಸರ್, ನೀವು ಈ ಒಂದು ಪಾಡ್ಕಾಸ್ಟಲ್ಲಿ ಕೂಡ ಸುಮಾರು ವಿಚಾರಗಳನ್ನ ಹೇಳಿದ್ರಿ. ಬಟ್ ನಿಮ್ಮದು ಜರ್ನಿ ಇನ್ನೂ ತುಂಬ ಬಾಕಿ ಇದೆ. ಹೀಗಾಗಿ ನಿಮ್ಮ ಪಾಠಗಳು ಕೂಡ ಇನ್ನೂ ನೀವು
ಹೇಳೋವಂಥದ್ದು ಬಾಕಿ ಇದೆ ಅಂತ ನಾನು ಅನ್ಕೋತೀನಿ. ಸೊ ಗಾರ್ಡನ್ ಸಿಟಿಯ ಚಾನ್ಸಲರ್ ಡಾಕ್ಟರ್ ಜೋಸೆಫ್ ವಿ ಜಿ ಅವರಿಗೆ ನಾನು ಮತ್ತೊಂದು ಸಲ ಧನ್ಯವಾದಗಳನ್ನ ಹೇಳ್ತೀನಿ ಸರ್. ತುಂಬ ಥ್ಯಾಂಕ್ಸ್. ನಮಸ್ಕಾರ ಸರ್, ಇಷ್ಟೊತ್ತು ಮಾತಾಡಿದ್ರಿ. ಸೊ ಸ್ನೇಹಿತರೆ, ಇದು ಈ ಪಾಡ್ಕ್ಯಾಸ್ಟ್ ನಾನು ಏನು ಅಂದ್ಕೊಂಡೆ ಅಂದರೆ ಎಜುಕೇಷನ್ ಬಗ್ಗೆ ಮಾತಾಡ್ತೀವಿ, ಅಂದರೆ ಫಾರ್ಮಲ್ ಎಜುಕೇಷನ್ಗಳ ಬಗ್ಗೆ, ಡಿಗ್ರಿಗಳ ಬಗ್ಗೆ, ಬಿಲ್ಡಿಂಗ್ಗಳ ಬಗ್ಗೆ ಮಾತಾಡ್ತೀವಿ ಅಂತ ಅಂದ್ಕೊಂಡಿದ್ದೆ. ಆದರೆ ಅದರ ಹೊರತಾಗಿ ನಾವು ವ್ಯಾಲ್ಯೂಗಳ ಬಗ್ಗೆ ಮಾತಾಡಿದ್ದೀವಿ. ಸೊ ಈ ವ್ಯಾಲ್ಯೂಗಳು ಎಷ್ಟು ಚೆನ್ನಾಗಿದೆ ಅಂತಂದರೆ, ಇವತ್ತಿನ ಕಾಲಕ್ಕೆ 2026ರಲ್ಲಿ ಕೂತ್ಕೊಂಡು ನಾನು ಯೋಚನೆ ಮಾಡ್ತಾ ಇದ್ದರೆ, ನಮ್ಮ ವಿದ್ಯಾರ್ಥಿಗಳನ್ನ, ನಮ್ಮ ಜನರನ್ನು ನೋಡ್ತಾ ಇದ್ದರೆ, ಯಾಕೆಂದ್ರೆ ನಾವು ಟ್ರಾಫಿಕಲ್ಲಿ ಓಡಾಡ್ತೀವಿ, ನಮ್ಮ ಮಕ್ಕಳು ದೊಡ್ಡವರಾಗ್ತಿದ್ದಾರೆ, ನಾವು ಕೂಡ ಕಷ್ಟಪಟ್ಟು ಬೆಳ್ಕೊಂಡು ಬಂದಿದ್ದೀವಿ, ಬೆಂಗಳೂರಲ್ಲಿದ್ದೀವಿ, ಕರ್ನಾಟಕದಲ್ಲಿದ್ದೀವಿ, ಎಲ್ಲೇ ಇರ್ಬೋದು. ಸಮಸ್ಯೆಗಳೆಲ್ಲವೂ ಕೂಡ ಒಂದೇ ಥರದಿರ್ತವೆ, ಆಲ್ಮೋಸ್ಟ್ ಎಲ್ಲ ಥರದ್ದು. ಬಟ್ ಪರಿಹಾರಗಳಿರ್ತಾವಲ್ವಾ, ಆ ಪರಿಹಾರಗಳು ಮಾತ್ರ ಈ ಥರದ ವ್ಯಕ್ತಿಗಳ ಮೂಲಕ, ಅಂದರೆ ಅವರ ಅನುಭವದ ಮೂಲಕ ಸಿಕ್ಕಿರುವಂಥದ್ದನ್ನು ನಾವು ಯೋಚನೆ ಮಾಡಿದರೆ ಅದನ್ನು ಅಳವಡಿಸ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಹೀಗಾಗಿ ಮುಂದೆ ಕೂಡ ನಾನು ಡಾಕ್ಟರ್ ಜೋಸೆಫ್ ಅವ್ರ ಜೊತೆಗೆ ಮಾತಾಡ್ತೀನಿ ಅಂತ ಹೇಳ್ತಾ ಇದನ್ನು ಮುಗಿಸ್ತಾ ಇದ್ದೀನಿ. ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನೋಡ್ತಾರೆ ಗೌರಿ ಶೆಕ್ ಸ್ಟುಡಿಯೋ, ನೋಡ್ತಾರೆ ಒಳ್ಳೆ ವಿಡಿಯೋಗಳನ್ನ. ನಮಸ್ಕಾರ.